ನಮಸ್ತೆ ಶಂಕರ. ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡ್ಬೋದು. 21ನೇ ತಾರೀಕು ಮಾರ್ಚ್ 2019 ಗುರುವಾರ, ಶ್ರೀ ವಿಳಂಬಿನಾಮ ಸಂವತ್ಸರೆ, ಫಾಲ್ಗುಣ ಮಾಸೆ, ಶಿಶಿರ ಋತು, ಶುಕ್ಲ ಪಕ್ಷದ ಹುಣ್ಣಿಮೆ ಹಾಗೂ ಪ್ರಥಮಿ ಎರಡೂ ಬಂದಿರತಕ್ಕಂಥ ದಿನ. ಉತ್ತರಾ ಪಾಲ್ಗುಣಿ ನಕ್ಷತ್ರ. ಉತ್ತರಾ ಪಾಲ್ಗುಣಿ ಅಂತ ಹೇಳ್ತಿದ್ದಾಗಿ ಸೂರ್ಯ ನಕ್ಷತ್ರ ಅಂತ ಹೇಳ್ತೇವೆ. ಅಂಥ ಒಂದು ಸೂರ್ಯ ವಿಶೇಷವಾಗಿ ಶನಿ ಸಾರದಲ್ಲಿದ್ದು ಆ ಶನಿ ಶುಕ್ರನ ಸಾರದಲ್ಲಿದ್ದಾನೆ. ಒಂದು ರೀತಿ ಅದಲು ಬದಲು ಕಿಚಡಿಯ ಒಂದು ಪ್ರಭಾವ. ಸೂರ್ಯನಿಗೂ ಶನಿಗೂ ಅಷ್ಟಕ್ಕಷ್ಟೇ. ಸೂರ್ಯ ಬಂದು ಆತ್ಮಕಾರಕ, ಪಿತೃಕಾರಕ, ಒಂದು ರೀತಿ ಧೈರ್ಯಕಾರಕ, ಸ್ಥೈರ್ಯಕಾರಕ. ಯಾರ ಜಾತಕದಲ್ಲಿ ಸೂರ್ಯ ವಿಶೇಷವಾಗಿ ಪ್ರಬಲವಾಗಿರ್ತಾನೋ ನೀವು ಬೇಕಾದರೆ ಗಮನಿಸಿ ನೋಡಿ. ನಮ್ಮ ರಾಜ್ಯವನ್ನು ಆಳಿರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳ ಜಾತಕದಲ್ಲಿ ಸೂರ್ಯ ಪ್ರಬಲವಾಗಿದ್ದಾನೆ. ಕುಮಾರಸ್ವಾಮಿಯವರ ಜಾತಕದಲ್ಲೂ ಕೂಡ ಸೂರ್ಯ ಕೇಂದ್ರದಲ್ಲಿದ್ದು ಶನಿ ದೃಷ್ಟಿ, ಆ ಮಿತೃಕಾರಕ, ಮೂರನೇ ಮನೆಯ ಅಧಿಪತಿ ಶನಿಯ ದೃಷ್ಟಿಗೆ ಒಳಪಟ್ಟಿರೋದನ್ನ ಕರ್ಮಕಾರಕನ ಜೊತೆಯಲ್ಲಿ ಆ ಅಧಿಕಾರ ಪ್ರಾಪ್ತಿ ಶನಿ ಸೂರ್ಯ ಸೇರಿದ ಸರ್ಕಾರದ ಉನ್ನತ ಹುದ್ದೆ ಇಲ್ಲ ಸರ್ಕಾರದನ್ನ ತಿನ್ನಬೇಕು ಮಕ್ಕಳ. ದ್ಯಾಟ್ ಈಸ್ ದ ರೂಲ್. ಸೊ ಅಂಥ ಒಂದು ಭಾವವನ್ನು ತಂದೊಡ್ತಾನೆ. ಯಾರಿಗೆ ಆ ಶನಿ ದೃಷ್ಟಿ ಇಲ್ಲವೋ ಸೂರ್ಯನ ಮೇಲೆ, ಇಲ್ಲ ಸೂರ್ಯ ನೀಚನಾಗಿ ವಕ್ರವಾಗಿ ಏನಾದರೂ ಶನಿ ಬಿತ್ತು ಅಂದರೆ ಅಧಿಕಾರಕ್ಕೆ ಏರೋ ಹಾಗೆ ಮಾಡಿ ಹಿಂದ್ಗಡೆ ನಿಲ್ಲಿಸ್ಬಿಡುತ್ತೆ ವಿರೋಧ ಪಕ್ಷದ ಥರ. ಸೊ ಆ ಸೂರ್ಯ ಬಲವಾಗಿರಬೇಕು, ಪ್ರಬಲವಾಗಿ ಪೂರ್ಣ ರಾಜ್ಯಭಾರ ಯೋಗ ಮಾಡಬೇಕು ಅಂದರು, ಪೂರ್ಣ ಅಧಿಕಾರ ಪಡಿಬೇಕು ಅಂದರು ಶನಿಯ ದೃಷ್ಟಿ ಸೂರ್ಯನ ಮೇಲೆ ಇರಬೇಕು. ಬನ್ನಿ ನೋಡೋಣ ಇವತ್ತು ಆ ಪಿತೃಕಾರಕ, ಆ ತೇಜಸ್ಸು ಕಾರಕ, ಬಂಗಾರಕಾರಕ, ಗೌರವಕಾರಕ, ಆತ್ಮಕಾರಕ, ಆರೋಗ್ಯಂ ಭಾಸ್ಕರಂ ಅಂತ ಹೇಳ್ತಾರೆ. ಅಂದರೆ ನಮಗೇನಾದರೂ ಒಂದು ಒಳ್ಳೆ ಆರೋಗ್ಯ ಇದೆ, ಏನೋ ಅವನ್ನ ಯಾವಾಗ ನೋಡಿದ್ರು 30 ವರ್ಷದಿಂದ ಹಾಗೇ ಇದ್ದಾರೆ, 40 ವರ್ಷದಿಂದ ಹಾಗೇ ಇದ್ದಾರೆ, 50 ವರ್ಷದಿಂದ ಹಾಗೇ ಇದ್ದಾರೆ, ಏನು ಪ್ರಬಲವಾಗಿ ಹೆಂಗಿದ್ದಾರೆ ಗೊತ್ತಾ ಅಂತ ನಾವು ಕೆಲವೊಂದು ಹೇಳ್ತಿರ್ತೇವೆ. ಸೊ ಅಲ್ಲಿ ಸೂರ್ಯ ಪ್ರಬಲವಾಗಿರ್ತಾನೆ ಮಕ್ಕಳು. ದೇವೇಗೌಡರ ಜಾತಕದಲ್ಲಿದೆ, ಎಸ್ ಎಂ ಕೃಷ್ಣರವರ ಜಾತಕದಲ್ಲಿದೆ. ಅಷ್ಟು ದೀರ್ಘವಾದಂಥ ಒಂದು ವಯಸ್ಸು, ಆಯಸ್ಸು, ಆರೋಗ್ಯ ಎಲ್ಲರೂ ಪಡ್ಕೊಂಡು ಬಂದಿರೋದಿಲ್ಲ ಮಕ್ಕಳು. ಸೊ ಬನ್ನಿ ಇವತ್ತು ಯಾರ್ಯಾರಿಗೆ ಒಳ್ಳೆ ಆರೋಗ್ಯ, ಒಳ್ಳೆ ಪಿತೃ, ಒಳ್ಳೆ ತಂದೆ, ಒಳ್ಳೆ ಗೌರವ ಇದೆ ಅಂತಕ್ಕಂಥದ್ದು. 21ನೇ ತಾರೀಕಲ್ವಾ. ಮುಖ್ಯವಾಗಿ ಮೇಷರಾಶಿ, ಸೂರ್ಯ ಬಹುವಿಶೇಷವಾಗಿ ಶನಿಸಾರದಲ್ಲಿರ್ತಕ್ಕಂಥದ್ದು. ಸೊ ಉತ್ತರಾಭಾದ್ರ ನಕ್ಷತ್ರ, ಪರಿಶ್ರಮ ಇವತ್ತು ಉದ್ಯೋಗದಲ್ಲಿ ಕಷ್ಟಪಟ್ಟು ಮುಂದಕ್ಕೆ ಬರ್ತಕ್ಕಂಥದ್ದು ಮಾಡತಕ್ಕಂಥದ್ದು ಆಗುತ್ತೆ. ಬಟ್ ಪರವಾಗಿಲ್ಲ, ನಿಭಾಯಿಸ್ಕೊಂಡು ಹೋಗ್ತೀರಾ. ನಮ್ಮ ಹೆಸರಿರ್ತಕ್ಕಂಥ ಒಂದು ಬೊಗಸೆಯಷ್ಟು ಊಟ ನಿಮಗಿರ್ತಕ್ಕಂಥದ್ದು. ಒಂದು ಸ್ವಲ್ಪ ಎಳ್ಳೆಣ್ಣೆಯನ್ನು ಆದಷ್ಟು ಶಿವಾಲಯದಲ್ಲಿ ದೀಪಕ್ಕೆ ಹಾಕಿ ಬರ್ತಕ್ಕಂಥದ್ದು ಮಾಡಿ, ಸರಾಗ ಆಗುತ್ತೆ. ಬೆಳಿಗ್ಗೆ ಎದ್ದಿದ್ದೀರೋ ಇಲ್ವೋ, ಆಲ್ರೆಡಿ ಕಾರ್ಯಕ್ರಮ ಆರಂಭ ಆಗಿಬಿಟ್ಟಿದೆ ನಮ್ಮದು, ಎದ್ದಿದ್ದೀರೋ ಇಲ್ವೋ ಮಲಗಬೇಕು ಅಂತ ಅನ್ನಿಸ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ವೃಷಭ ರಾಶಿ ಚೆನ್ನಾಗಿದೆ ಮಕ್ಕಳು. ಬಟ್ ಸ್ವಲ್ಪ ನಿಮ್ಮ ಕೆಳಗಿನ ಅಧಿಕಾರಿ ಇಲ್ಲ ಮೇಲಿನ ಅಧಿಕಾರಿ ಇಲ್ಲ ನಿಮ್ಮ ಸಮಾನ ಅಧಿಕಾರಿಗಳ ಜೊತೆ ಏನೋ ಒಂದು ತಲ್ಲಣ ಮಾಡಿಟ್ಕೊತೀವಿ. ಕಿಟಿ 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 ಅಂತಕ್ಕಂಥದ್ದು. ಸೂರ್ಯ ನಿಮಗೆ ಸ್ವಲ್ಪ ಪ್ರಬಲವಾಗಿರಬಾರ್ದು. ಇದ್ದಾನೆ ಏಕಾದಶಿಯ ಸೂರ್ಯಸ್ಥಾನಂ ಕೋಟಿ ಸೂರ್ಯ ಸಮಪ್ರಭ, ಅದರಲ್ಲೂ ಶನಿಸಾರದಲ್ಲಿದ್ದಾನೆ. ಅದ್ಭುತ. ಮಾಡುವ ಎಲ್ಲ ಕಾರ್ಯದಲ್ಲೂ ನಿಮಗೆ ಪ್ರಗತಿ. ವೃಷಭ ರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆ 1, ಪೂರ್ವ ದಿಕ್ಕು ತುಂಬ ಚೆನ್ನಾಗಿರುತ್ತೆ. ಮಿಥುನ ರಾಶಿ, ಅಧಿಕಾರ ಯೋಗ. ಏನಾದರೂ ಒಂದು ದೊಡ್ಡ ಜವಾಬ್ದಾರಿ ಕೆಲಸ ಕಾರ್ಯವತ್ತು ತಗೋಬೇಕು ಅಂದರೆ ಏನೋ ಹುಮ್ಮಸ್ಸು ತಗೊಳ್ಳಿ. ಹುಣ್ಣಿಮೆ ಅಂತೇನು ಭಯಪಡಬೇಡಿ. ಬಟ್ ಮೇಜರ್ ಇಂಪಾರ್ಟೆಂಟ್ ಈ ಭೂಮಿ ಕೆಲಸ ಮಾಡೋದು, ವಿವಾಹ ಕೆಲಸ ಮಾಡೋದು, ಇವುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡತಕ್ಕಂಥದ್ದು ಮಾಡಿಕೊಂಡ್ರೆ ಸಾಕು. ನಾಳೆ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನಾಳೆ ಪುಪಾ ನಕ್ಷತ್ರ, ಹಸ್ತ ನಕ್ಷತ್ರ ಬೀಳೋದ್ರಿಂದ ಸೊ ಆದಷ್ಟು ಅದೊಂದಷ್ಟನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು. ಸರ್ಕಾರಿ ಮಟ್ಟದ ಟೆಂಡರು, ಕೆಲಸ, ವ್ಯವಹಾರ, ಸ್ವಂತ ವ್ಯವಹಾರ ಇವುಗಳಲ್ಲಿ ಪ್ರಗತಿ ನೋಡ್ತಕ್ಕಂಥದ್ದು ಆಗುತ್ತೆ. ಅದೃಷ್ಟ ಸಂಖ್ಯೆ ನಿಮಗೂ ಕೂಡ 1 ಆಗಿರುತ್ತೆ. ದಿಕ್ಕು ಈಶಾನ್ಯದ ದಿಕ್ಕು ಚೆನ್ನಾಗಿರುತ್ತೆ. ಕಟಕ ರಾಶಿ, ಸ್ವಲ್ಪ ತಲ್ಲಣ ಮಕ್ಕಳ ನಿಮಗೆ. ಯಾಕೋ ತಂದೆ ವಿಚಾರ, ತಂದೆಯಿಂದ ಬರಬೇಕಾದಂಥ ಭೂಮಿ ವಿಚಾರ, ತಂದೆಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಸಣ್ಣ ಎಳೆದಾಟ ಆಗ್ತಕ್ಕಂಥದ್ದು. ದುಮ್ಮಿಕ್ಕೋ ಬೆಂಕಿ ನೀವು ಇವತ್ತು ಯಾರ ಮೇಲಾದರೂ ಸಿಡಿದು ಬಿದ್ದು ಬಿಡ್ತೀವಿ. ಸ್ವಲ್ಪ ದೇವಿ ದೇವಸ್ಥಾನದಲ್ಲಿ ಒಂದು ಸಣ್ಣ ಅರ್ಚನೆ, ಒಂದು ಬೊಗಸೆ ಅಕ್ಕಿಯನ್ನು ಯಾರಿಗಾದ್ರೂ ದಾನ ಮಾಡ್ತಕ್ಕಂಥದ್ದು ಮಾಡಿ ತುಂಬ ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಅದೃಷ್ಟದ ದಿಕ್ಕು ನಿಮಗೆ ಪೂರ್ವ. ಅದೃಷ್ಟದ ಸಂಖ್ಯೆ ನಿಮಗಿವತ್ತು 2. ಸಿಂಹರಾಶಿ ಚೆನ್ನಾಗಿದೆ. ಬಟ್ ಸೂರ್ಯ ಶನಿಸಾರದಲ್ಲಿ ಅಷ್ಟಮದಲ್ಲಿರೋದ್ರಿಂದ ಇವತ್ತು ಯಾವ ಕೆಲಸನೂ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಲೀಗಲ್ ಪ್ರಾಬ್ಲಮ್, ಕೋರ್ಟ್ ಪ್ರಾಬ್ಲಮ್, ಪೊಲೀಸ್ ಸ್ಟೇಷನ್ ಪ್ರಾಬ್ಲಮ್, ಈ ಥರದ್ದು ಏನಾದರೂ ಇದ್ದರೆ ಇನ್ನಷ್ಟು ಕತ್ತರಿ ಥರ ಅನಿಸುತ್ತೆ. ನಿಮ್ಮ ಕೆಲಸ ಆಗೋದೇ ಇಲ್ಲ. ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ, ಆಲ್ರೆಡಿ ಜೈಲಲ್ಲಿದ್ದೀರಾ, ಬೇಲಿಗೆ ಓಡಾಡ್ತಿದ್ದೀರಾ,
ಯಾವುದೋ ಲೀಗಲ್ ತಕರಾರಿನಲ್ಲಿದ್ದೀರಿ ಅಂದರೆ ಇವತ್ತು ಸ್ಟಕಪ್ಪೆ. ಕಂಪಲ್ಸರಿ ಒಂದು 8 kg ಎಳ್ಳು, ಇಲ್ಲ 800 ಗ್ರಾಮ್ ಎಳ್ಳು, ಒಂದು 800 ಗ್ರಾಮ್ ಎಳ್ಳೆಣ್ಣೆ, ಇವೆರಡನ್ನೂ ಸೇರಿಸ್ಬಿಟ್ಟು ಹನುಮರ ಆಲಯದಲ್ಲಿ ಕೊಟ್ಟು ಬರ್ತಕ್ಕಂಥದ್ದು. ಯಾರಾದರೂ ಬಡವರಿಗಾದರೂ ಇಲ್ಲ ಆಲಯಕ್ಕಾದರೂ ಕೊಟ್ಟು ಬನ್ನಿ. ಅದೃಷ್ಟ ಸಂಖ್ಯೆ 9. ಅದೃಷ್ಟದ ದಿಕ್ಕು ನಿಮಗಿವತ್ತು ಪೂರ್ವ. ವಿಶೇಷವಾಗಿ ಕನ್ಯಾ ರಾಶಿ ಪರವಾಗಿಲ್ಲ, ಚೆನ್ನಾಗಿದೆ. ಗಡಿಬಿಡಿಯ ದಿನ. ಸ್ವಲ್ಪ ನೀವೆಷ್ಟು ಮುಂದಕ್ಕೆ ಹೋಗ್ತೀನಿ ಅಂದರೂ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಟೆನ್ಷನಲ್ಲೇ ಇರ್ತೀರಿ ಇವತ್ತೆಲ್ಲ. ಚಂದ್ರ ಸೂರ್ಯನ ಸಾರದಲ್ಲಿರೋದಲ್ವಾ, ಯಾವುದು ಟೆನ್ಷನ್ ಮಾಡಬಾರ್ದು ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋತಿರ್ತೀರಿ ಮಕ್ಕಳು. ಬಾಲಾಜಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸಣ್ಣ ಅರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಿ. ಮುಖ್ಯ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು, ವಸ್ತುಗಳನ್ನು ಬ್ಯಾಂಕಿನ ಲಾಕರ್ನಲ್ಲಿರ್ತಕ್ಕಂಥದ್ದು ಮಾಡಿ ಮಕ್ಕಳ. ಜಾಗರೂಕತೆ. ಅದೃಷ್ಟ ಸಂಖ್ಯೆ 1. ಅದೃಷ್ಟದ ದಿಕ್ಕು ವಾಯುವ್ಯ ದಿಕ್ಕು. ನಿಮಗೆ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದಾಗುತ್ತೆ. ತುಲಾ ರಾಶಿ ಲಾಭಸ್ಥಾನದಲ್ಲಿ ಚಂದ್ರ ಸೂರ್ಯನ ಸಾರದಲ್ಲಿ ಇದ್ದಾನೆ. ಸೊ ಸ್ವಲ್ಪ ಗೌರ್ಮೆಂಟ್ನಿಂದ ಸಮಸ್ಯೆಗಳು, ಗೌರ್ಮೆಂಟ್ ವ್ಯವಹಾರಗಳು ಯಾವುದೋ ಒಂದು ಮಾಡ್ತಿದ್ದೀರಿ, ಅದ್ರಲ್ಲಿ ತಕರಾರುಗಳು, ವಿಳಂಬ, ಯಾರೋ ಸ್ವಲ್ಪ ಲಂಚ ಕೇಳೋದು, ಏನೋ ಒಂದು ಅಂಡರ್ ಕಟ್ಟು, ಟೇಬಲ್ ಕಟ್ಟು, ಈ ಥರ ಇಲ್ಲ. ನೀವೇ ಆ ಜಾಬಲ್ಲಿದ್ದರೆ ಅದನ್ನು ಮಾಡಲಿಕ್ಕೆ ಹೋಗಿ ಅವಮಾನಕ್ಕೊಳಗಾಗ್ತೀರಿ. ಜಾಗರೂಕತೆ. ಒಂದು ಕೆಟ್ಟ ಹೆಸರು ಹುಡ್ಕೊಂಡು ಬರ್ತಕ್ಕಂಥದ್ದು ಉಂಟು. ಹತ್ತಿರದಲ್ಲಿ ಎಲ್ಲಿಯಾದರೂ ಶಿವಾಲಯ ಇದ್ದರೆ ಒಂದಿಷ್ಟು ತರಕಾರಿ, ಸೊಪ್ಪು, ಹಣ್ಣು ಈ ಥರ ತೊಗೊಂಡು ಯಾರಾದರೂ ಭಿಕ್ಷುಕ, ವಯಸ್ಸಾದವ, ಬಡವರಿಗೆ ಕೊಟ್ಟುಬಿಟ್ಟು ಬರ್ತಕ್ಕಂಥದ್ದು ಮಾಡಿ. ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಅದೃಷ್ಟ ಸಂಖ್ಯೆ 1. ಅದೃಷ್ಟದ ದಿಕ್ಕು ಪಶ್ಚಿಮ ನಿಮಗಿರುತ್ತೆ. ವೃಶ್ಚಿಕ ರಾಶಿ. ಸೂರ್ಯ ನಿಮಗೆ ದೋಷಕಾರಕನಲ್ಲ, ದಶಮಾಧಿಪತಿ. ಕೇಂದ್ರ ಸ್ಥಾನದಲ್ಲಿದ್ದಾನೆ, ಮುಖ್ಯವಾಗಿ ತ್ರಿಕೋಣದಲ್ಲೂ ಇದ್ದಾನೆ ನಿಮಗೆ. ಚಂದ್ರ ಸೂರ್ಯನ ಸಾರದಲ್ಲಿರೋದ್ರಿಂದ ಒಂದು ರೀತಿ ಗೌರವ, ಸನ್ಮಾನ, ಜವಾಬ್ದಾರಿಯನ್ನು ನೀವೇ ತಗೋತೀರ. ಬಹುದೊಡ್ಡ ಜವಾಬ್ದಾರಿಯಲ್ಲಿದ್ದರೆ ಅದನ್ನು ಹೇಗೆ ಬೇಕಾದರೂ ಕಂಪ್ಲೀಟ್ ಮಾಡ್ಕೊಳ್ತಕ್ಕಂಥ ತಾಕತ್ತಿರುತ್ತೆ. ಬಟ್ ಸೂರ್ಯ ಶನಿ ಸಾರದಲ್ಲಿರೋದ್ರಿಂದ ಏನೋ ಮನೋರೋಗ, ಏನೋ ಭಯ, ಏನೋ ಭೀತಿ ಇರುವುದೆಲ್ಲವ ಬಿಟ್ಟು ಇಲ್ಲದಿರುವ ಕಡೆ ತುಡಿತ. ಹನುಮರಿಗೆ ಒಂದು ಪುಟ್ಟದಾಗಿ ಒಂದಿಷ್ಟು ಬೆಣ್ಣೆಯನ್ನು ಕೊಟ್ಟು ಬರತಕ್ಕಂಥದ್ದು ಮಾಡಿ. ನೈಋತ್ಯ ದಿಕ್ಕು ನಿಮಗೆ ತುಂಬ ಆಗಿ ಬರತಕ್ಕಂಥದ್ದಾಗುತ್ತೆ. ಸಂಖ್ಯೆ 2 ಅದೃಷ್ಟದ ಸಂಖ್ಯೆ. ಧನುಸ್ಸು ರಾಶಿಗೆ ರಾಜಯೋಗ, ಅಧಿಕಾರ ಯೋಗ. ಹುಣ್ಣಿಮೆ ಆಗಿದ್ರೂ ಕೂಡ ನೀವು ಅಂದುಕೊಂಡಿರುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ ಕಾಣತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷ ಪ್ರಗತಿ. ಸ್ವಲ್ಪ ಸೋದರಿ ವರ್ಗಕ್ಕೆ ನೋಡಿಕೊಂಡು ಅಕ್ಕ ತಂಗಿ ಇದ್ದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಇಲ್ಲ ಹಣಕಾಸಿನ ಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರು ಆಗತಕ್ಕಂಥದ್ದು. ಅದೃಷ್ಟ ಸಂಖ್ಯೆ ನಿಮಗೆ ವಿಶೇಷವಾಗಿ ಇವತ್ತು 2. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮಕರ ರಾಶಿ. ನಿಮಗೂ ಸೂರ್ಯನಿಗೂ ಆಗಿ ಬರೋದಿಲ್ಲ. ಆ ಸೂರ್ಯನ ಸಾರದಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಉಷ್ಣ ಬಾಧೆಯಿಂದ, ಪಿತ್ತದ ಬಾಧೆಯಿಂದ ಬಳಲ್ತಕ್ಕಂಥದ್ದಾಗುತ್ತೆ. ಎಲ್ಲಿಯಾದರೂ ಬೇಲದ ಹಣ್ಣು ಸಿಗುತ್ತೆ ಮಾತ್ರ, ತುಂಬ ವಿಶೇಷ. ತಗೋಬಂದು ಆ ಬೇಲದ ಹಣ್ಣನ್ನು ಬೆಲ್ಲದ ಪಾಕದಲ್ಲಿ ಹಾಕಿ ಸೇವಿಸ್ತಕ್ಕಂಥದ್ದು ಮಾಡಿ. ಅದರಲ್ಲೂ PCOD ಪ್ರಾಬ್ಲಮ್ ಇರೋ ಹೆಣ್ಮಕ್ಳು ಕಂಟಿನ್ಯೂಸ್ ಒಂದು 48 ದಿನ 180 ದಿನ ಬೆಲ್ಲದ ಹಣ್ಣು ಅಂತ ಕೂಡ ಹೇಳ್ತೀವಿ. ಕಾರ್ಕ್ ಬಾಲ್ ಥರ ಇರುತ್ತೆ, ಹೊಡೆದು ಅದ್ರ ಒಳಗಡೆ ನಾರು ಥರ ಇರುತ್ತೆ. ಅದಕ್ಕೊಂಚೂರು ಬೆಲ್ಲ ಹಾಕೋತಾರೆ, ಸಕ್ಕರೆ ಹಾಕೋತಾರೆ, ಕೆಲವರು ಖಾರ ಹಾಕ್ಕೊಂಡು ತಿಂತಾರೆ. ಆ ಹಣ್ಣು ಆಗಿರ್ತಕ್ಕಂಥದ್ದನ್ನು ತಿನ್ನತಕ್ಕಂಥದ್ದು ಮಾಡಿ. ತುಂಬ ಪೌಷ್ಟಿಕಾಂಶತೆ, ನಿಮಗೆ ಗೊತ್ತಿಲ್ಲ, ಅಮೇಝಿಂಗ್. ಎಸ್ಪೆಷಲಿ ವಿಟಮಿನ್ A, ವಿಟಮಿನ್ E, ವಿಟಮಿನ್ C 3 ಇರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಹಣ್ಣು. ಅದು ಎಲ್ಲರ ಮನೆಯಲ್ಲೂ ಬಳಸ್ತಕ್ಕಂಥದ್ದು ಮಾಡಿ. ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು. ಆದಷ್ಟು ಇವತ್ತು ದಕ್ಷಿಣದ ಕಡೆ ಹೋಗೋದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಮಾಡಿ. ಉತ್ತರದ ದಿಕ್ಕು ನಿಮಗೆ ಕೂಡಿ ಬರುತ್ತೆ. ಅದೃಷ್ಟ ಸಂಖ್ಯೆ ನಿಮಗೆ ಇವತ್ತು 1. ಕುಂಭರಾಶಿ. ಆ ಒಂದು ಸೂರ್ಯ ನಿಮಗೂ ವಾದ. ಕುಂಭಕ್ಕೂ ಸಿಂಹಕ್ಕೂ ಆಗೋಲ್ಲ ಅಂತಲ್ಲ. ಅಪ್ಪನ ಮಗನೇ, ನಮ್ಗೇನು ಗೊತ್ತಾ, ಮಕ್ಕಳಾಗಿರೋವರೆಗೂ ಅಪ್ಪನ ಮಾತು ಕೇಳಬೇಕು. ಮಕ್ಕಳಾಗಿ ನಾವು ಮಕ್ಕಳು ಪಡೆದ್ರು ಕೂಡ ಕೇಳಬೇಕು. ಅವರ ಅನುಭವ ದೊಡ್ಡದು. ಆದರೆ ನಮ್ಮಲ್ಲಿ ಇವತ್ತು ಅಹಂ. ಈ ವಯಸ್ಸು ಹುಡುಗರು ನೋಡಿ, ಸುಮ್ಮನೆ ಬ್ಲೇಡ್ ಆಗ್ತಾನೆ ಅಪ್ಪಯ್ಯ. ಯಾವಾಗ ನೋಡಿದ್ರೆ ಎಷ್ಟೊತ್ತಿಗೆ ಬಂದೆ, ಎಷ್ಟೊತ್ತಿಗೆ ಹೋದ, ಎಲ್ಲಿ ಸುತ್ತದ, ಇದೇ ಕೇಳೋದೇ ಆಯಿತು ನಮ್ಮ ಅಪ್ಪಯ್ಯ ಅಂತ. ನಾವು ಹಾಗೆ, ನಾವು ಮಕ್ಕಳಾಗಿದ್ದಾಗಲೂ, ನಾವು ಯುವಕರಾಗಿದ್ದಾಗಲೂ ಅದೇ ಭಾವ. ವಯಸ್ಸಾಗ್ತಾ ಆಗ್ತಾ ತಂದೆ ವ್ಯಾಲ್ಯೂ ಗೊತ್ತಾಗ್ತಕ್ಕಂಥದ್ದು ಆಗುತ್ತೆ. ಅದಕ್ಕೆ ಕುಂಭರಾಶಿಗೆ ಸೂರ್ಯ ಬಂದಾಗ ತಟಸ್ಥ ಅಂತ ಹೇಳ್ತೀವಿ. ಸೊ ಇವತ್ತು ಆ ರೀತಿ ಧರ್ಮ ಕಾರ್ಯ, ದೈವ ಕಾರ್ಯ, ಪಿತೃ ಕಾರ್ಯ, ದೊಡ್ಡವರ ಕಾರ್ಯ ಮಾಡೋದ್ರಲ್ಲಿ ಒಂದು ಸಣ್ಣ ಪ್ರಗತಿಯನ್ನು ಪಡಿತಕ್ಕಂಥದ್ದಾಗುತ್ತೆ. ಬಟ್ ಪರಿಶ್ರಮದ ದಿನ, ಸಿಡಿ ಅಂತಿರ್ತೀರ. ಆ ಟೆನ್ಷನ್ ತಡಿಲಾರದೆ ಎಕ್ಸ್ಪ್ಲೋರ್ಡ್ ಆಗಿಬಿಡ್ತಕ್ಕಂಥದ್ದು ಆಗುತ್ತೆ. ಜಾಗರೂಕತೆ. ಶಿವಾಲಯದಲ್ಲಿ ಒಂದು ಸಣ್ಣ ಅರ್ಚನೆ. ಪೂರ್ವದ ದಿಕ್ಕು ಚೆನ್ನಾಗಿರುತ್ತೆ ನಿಮಗೆ. ಅದೃಷ್ಟ ಸಂಖ್ಯೆ 1. ಇನ್ನು ಕಡೆಯದಾಗಿ ಮೀನರಾಶಿ.
ಸೂರ್ಯನ ಸಾರದಲ್ಲಿ ಚಂದ್ರ ಇರೋದ್ರಿಂದ ಹೊಟ್ಟೆ ಒಂದು ಸಮಸ್ಯೆ ಇದ್ದರೆ ವಿಪರೀತ ಬಳಲ್ತಕ್ಕಂಥದ್ದಾಗುತ್ತೆ. ಜಾಗರೂಕತೆ ಮಕ್ಕಳ. ಅಪೆಂಡಿಕ್ಸ್ ಆಗೋದು, ಅಲ್ಸರ್ ಆಗೋದು, ಉಲ್ಪಣಿಸ್ಬಿಡುತ್ತೆ. ಥಂಡಿ ಇಟ್ಕೊಂಡು ನಿಮ್ಗೆ ಸ್ವಲ್ಪ ಹೀಟ್ ಜಾಸ್ತಿ, ಯಾಕಂದರೆ ಮೇಷರಾಶಿ ಪಕ್ಕದಲ್ಲಿ. ವೆರಿ ಕೇರ್ಫುಲ್. ಸ್ವಲ್ಪ ತಣ್ಣೀರನ್ನು ಫ್ರಿಜ್ಜಲ್ಲಿರೋದನ್ನು ತೆಗೆದು ಕುಡಿಯೋದು ಅವಾಯ್ಡ್ ಮಾಡಿ. ಫ್ರಿಜ್ಜಿಗಿಂತ ದ ಮೋಸ್ಟ್ ನಮ್ಮ ಮನೆಯಲ್ಲಿ ಇರುವ ಅತ್ಯಂತ ದೊಡ್ಡ ಅಪಾಯಕಾರಿಯಾದಂಥ ವಿಷವಸ್ತು ಅಂದರೆ ಫ್ರಿಜ್ಜೆ. ಫ್ರಿಜ್ಜನ್ನು ಯಾರೂ ಬಳಸಬಾರ್ದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವತ್ತು ನಮಗೇನಾದರೂ ಥೈರಾಯ್ಡು, ಪ್ಯಾರಾಥೈರಾಯ್ಡು, ಮೈಗ್ರೇನು, ಸೈನಸ್ಸು, ಈ ನರ್ವಸ್ ಪ್ರಾಬ್ಲಮ್ಮು, ಮಂಡಿ ನೋವು, ಜಾಯಿಂಟ್ ಪೇನ್ಸು, ಹೊಟ್ಟೆ ಮಲಬದ್ಧತೆ ಸಮಸ್ಯೆಗಳಿಗೆ ಮೂಲ ಕಾರಣವೇ ಫ್ರಿಜ್ಜು. ಯಾಕಂದರೆ ಆ ಶೀತಲೀಕರಣ ಸರಿಯಲ್ಲ. ನ್ಯಾಚುರಲ್ ಆಗಿ ಏನಿರುತ್ತೆ ಅದನ್ನೇ ಸೇವಿಸಬೇಕು. ಯಾವುದೇ ಅಡುಗೆ ಏನು ಮಾಡಿರ್ತೇವೆಯೋ ವಿತಿನ್ 3 hours ತಿನ್ನಬೇಕು ಅಂತ ನಮ್ಮ ಆಯುರ್ವೇದ ತಿಳಿಸುತ್ತೆ. ಅದನ್ನು ಬಿಟ್ಬಿಟ್ಟು ತಿಂಗಳುಗಟ್ಟಲೆ 6 ತಿಂಗಳು 1 ವರ್ಷ ಪ್ಯಾಕ್ ಆಗಿರೋ ಫುಡ್ನೆಲ್ಲ ಇಟ್ಟುಬಿಟ್ಟು ನಾವು ಕೂಲ್ ಮಾಡ್ಕೊಂಡು ಕುಡಿತೀವಿ, ತಿಂತೀವಿ ಅಂದರೆ ಆ ವಿಷ ಇನ್ನೇನೇನಾಗುತ್ತೆ ಯೋಚನೆ ಮಾಡಿ ನೋಡಿ. ಸ್ವಲ್ಪ ನಿಮ್ಗೆ ಅದೊಂದು ಅಭ್ಯಾಸ ಜಾಸ್ತಿ. ಅದನ್ನು ಅವಾಯ್ಡ್ ಮಾಡಿ. ಈಶಾನ್ಯ ದಿಕ್ಕು ನಿಮಗೆ ಅನುಕೂಲಕರ. ಅದೃಷ್ಟ ಸಂಖ್ಯೆ ನಿಮಗಿವತ್ತು 7. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ ಶಿಕ್ಷಕ.